ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಯೂಟ್ಯೂಬ್ ಪ್ರೇಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಕುಕಿಂಗ್ ವೀಡಿಯೋಸ್ ನೀವು ಹೊಸದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ವೀಡಿಯೋಸ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಈ ದಿನ ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲು ಕಣಕನ ನೆನೆಸ್ಕೊಳ್ತೇನೆ. ನಾನಿಲ್ಲಿ 1 ಕಪ್ಪಷ್ಟು ಮೈದಾನ ತಗೊಂಡಿದ್ದೇನೆ. ಹಾಗೆ ಆ ಕಪ್ಪಲ್ಲೇ 1/4 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ತೇನೆ. ಚಿರೋಟಿ ರವೆ ಹಾಕ್ಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರ್ತವೆ, ಹಾಗಾಗಿ ಹಾಕ್ಕೊಳ್ತೇನೆ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ. ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಇದನ್ನು ಹಾಗೆ ಒಂದು ಸರಿ ಕಲಿಸ್ಕೊಳ್ಳೋಣ. ಅರಿಶಿನ ಉಪ್ಪೆಲ್ಲ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ಇದನ್ನು ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೆತ್ತಗೆ ಇದನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಕಲಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೇನೆ. ಎಣ್ಣೆನ ಹಾಕಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಬೇಕು. ನಾನಿಲ್ಲಿ 1 ಗ್ಲಾಸಷ್ಟು ತೊಗರಿಬೇಳೆನ ತಗೊಂಡಿದ್ದೇನೆ. ಇವು ಅನ್ಪಾಲಿಶ್ಡ್ ತೊಗರಿಬೇಳೆ. ಇದನ್ನು ನೀಟಾಗಿ 1-2 ಸರಿ ನೀರು ಹಾಕಿ ವಾಶ್ ಮಾಡ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿಕ್ಕೊಳ್ತೇನೆ. ಹಾಗೆ ಗ್ಯಾಸ್ ಮೇಲೆ ಪಾತ್ರೆ ಇಕ್ಕಿ ನೀರನ್ನು ಹಾಕ್ಕೊಳ್ತೇನೆ. ಬೇಳೆ ಕುದಿಸ್ಕೊಳ್ಳೋಕ್ಕೆ ನೀರನ್ನ ಕಾಯಿಸ್ಕೊಳ್ಳೋಣ. ನೋಡಿ, ನೀರು ಕಾಯ್ತಾ ಇದ್ದಾವೆ. ಈಗ ಇದಕ್ಕೆ ನೆನೆಸಿಕೊಂಡಿರೋಂಥ ತೊಗರಿಬೇಳೆನ ಹಾಕ್ಕೊಳ್ತೇನೆ. ಬೇಳೆ ಹಾಕಿದ್ದಾಯಿತು. ಇದನ್ನು ಕಲಿಸ್ಕೊಳ್ಳೋಣ. ತೊಗರಿಬೇಳೆನ ಕುದಿಸ್ಕೊಳ್ಳೋಣ. ನೋಡಿ, ತೊಗರಿಬೇಳೆ ಬೆಂದಿದೆ. ಈಗ ಇದನ್ನು ಶೋಧಿಸ್ಕೊಳ್ತೇನೆ. ನೀರನ್ನ ಸಪ್ರೇಟ್ ಮಾಡ್ಕೊಳ್ತೇನೆ. ನೋಡಿ, ನೀರನ್ನ ಬಸಿದ್ಕೊಂಡಿದ್ದೀನಿ. ನಾನಿಲ್ಲಿ 1 ಸೌಟಷ್ಟು ಬೇಳೆನ ತೆಗೆದುಕೊಳ್ತಾ ಇದ್ದೇನೆ ಒಬ್ಬಟ್ಟು ರಸಮ್ಗೆ. ಹಾಗೆ ಈ ಬೇಳೆಗೆ ನಾನಿಲ್ಲಿ ಒಂದು ಗ್ಲಾಸ್ ಬೇಳೆಗೆ 3/4 ಗ್ಲಾಸಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 3/4 ಗ್ಲಾಸಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 3 ಏಲಕ್ಕಿನ ಈ ಥರ ಸುಲಿದು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕಲಿಸ್ಕೊಳ್ಳೋಣ. ಇದು ಬಿಸಿ ಇರೋದ್ರಿಂದ ಸ್ವಲ್ಪ ಆರಲು ಬಿಡೋಣ ಇದನ್ನು. ನೋಡಿ, ಬೇಳೆ ಮಿಶ್ರಣ ಚೆನ್ನಾಗಿ ತಣ್ಣಗಾಗಿದೆ. ಅಂದರೆ ಫುಲ್ ತಣ್ಣಗಾಗೋದು ಬೇಡ, ಬೆಚ್ಚಗಿರಬೇಕು ಇದು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊತೇನೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ. ಹಾಗೆ ಅದಕ್ಕೆ ಬೇಳೆ ಮಿಶ್ರಣ ಹಾಕ್ಕೊಂಡು ಇನ್ನೊಂದು ಸರಿ ರುಬ್ಕೊಬರ್ತೇನೆ. ಇದೇ ರೀತಿ ಎಲ್ಲವನ್ನು ಹೂರಣನ ರುಬ್ಕೋಬೇಕು. ನೋಡಿ, ಎಲ್ಲ ಹೂರಣ ರುಬ್ಕೊಂಡಿದ್ದಾಯಿತು. ಈಗ ಮೈದಾ ಕಣಕನ ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು. 1-2 ನಿಮಿಷ ಈ ರೀತಿ ಚಿರೋಟಿ ರವೆ ಹಾಕಿರೋದ್ರಿಂದ ಈ ರೀತಿ ಕಣಕನ ನಾದ್ಕೊಂಡಷ್ಟು ಒಬ್ಬಟ್ಟು ಚೆನ್ನಾಗಿ ಬರ್ತವೆ. ಈಗ ಹೂರಣನ ಉಂಡೆ ಕಟ್ಕೊಳ್ತೇನೆ. ನಿಮಗೆ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ಉಂಡೆನ ಮಾಡ್ಕೊಳ್ಬೋದು. ಈಗ ಒಬ್ಬಟ್ಟು ತಟ್ಕೊಳ್ಳೋಣ. ನಾನಿಲ್ಲಿ ಒಬ್ಬಟ್ಟು ತಟ್ಟೋ ಪೇಪರ್ ತಗೊಂಡು ಸ್ವಲ್ಪ ಎಣ್ಣೆ ಬಳ್ಕೊಳ್ತೇನೆ. ಪೂರಿ ಮಾಡುವ ಸೈಜಷ್ಟು ಕಣಕನ ತಗೊಂಡು ಈ ರೀತಿ ತಟ್ಕೊಳ್ತೇನೆ.
ಈಗ ಇದಕ್ಕೆ ಸೆಂಟ್ರಿಗೆ ಹೂರಣನ ಇಟ್ಕೊಳ್ತೇನೆ. ಕಣಕದಿಂದ ಹೂರಣನ ಈ ರೀತಿ ಪೂರ್ತಿ ಕವರ್ ಮಾಡ್ಕೊಳ್ತೇನೆ. ಇದನ್ನೀಗ ಒಬ್ಬಟ್ಟು ತಟ್ಕೊಳ್ಳೋಣ. ನೀವು ಎಷ್ಟು ತೆಳ್ಳಗೆ ಬೇಕಂದ್ರೂ ತಟ್ಕೊಬೋದು ಅಥವಾ ದಪ್ಪನಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೇನೆ. ತವಾ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಈಗ ಒಬ್ಬಟ್ಟನ್ನ ಹಾಕ್ಕೊಳ್ತೇನೆ. ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ಸುಡೋ ಹೊತ್ತಿಗೆ ಇನ್ನೊಂದು ಒಬ್ಬಟ್ಟನ್ನ ತಟ್ಕೊಳ್ತೇನೆ ನಾನು. ಪೂರಿ ಸೈಜಷ್ಟು ಕಣಕಣ ತಗೊಂಡು ಈ ರೀತಿ ತಟ್ಕೊಳ್ತೇನೆ. ಒಬ್ಬಟ್ಟು ಒಂದು ಕಡೆ ಫ್ರೈ ಆಗಿದೆ, ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತೇನೆ. ಇದು ಆಗಿದೆ, ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಹಾಗೆ ಇನ್ನೊಂದು ಒಬ್ಬಟ್ಟನ್ನ ಹಾಕ್ಕೊಳ್ತೇನೆ. ಇದನ್ನು ಎರಡು ಕಡೆ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ತಾ ಇದೆ ಅಂತ. ನೋಡಿ ಎರಡು ಕಡೆ ಫ್ರೈ ಆಗಿದೆ, ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಒಬ್ಬಟ್ಟು ರೆಡಿ ಆಯಿತು, ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ಬೇಳೆ ಒಬ್ಬಟ್ಟು ಹೋಳಿಗೆ ಮಾಡುವ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.